ಹಲವು ಮಾತೇನು ನೀನೊಲಿದ ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಗುರು ಕೊಟ್ಟದ್ದು ಒಂದೇ ನೋಟ, ಅಂತರಂಗದ ಶೂನ್ಯದಿಂದ ನಿನ್ನೊಳಗಣ್ಣು ಕಾನು, ಅದನ್ನು ಅಂತರಾತ್ಮಕ್ಕೆ ಮುಟ್ಟಿಸು. ನಾನು ಲಲ್ಲ, ಅದನ್ನು ಹೃದ್ಗೃತ ಮಾಡಿಕೊಂಡಿದ್ದೇನೆ. ಆದ್ದರಿಂದಲೇ ನಾನು ನರ್ತಿಸುತ್ತೇನೆ ನಗ್ನಳಾಗಿ. ನಾಗರಿಕ ಸಮಾಜದ ಸಂಕೋಚಗಳನ್ನು ಮೀರಿ ನಿಂತು ಮಾಂಸದ ಮುದ್ದೆಯಂತಿರುವ ಶರೀರದ ವೇಷಭೂಷಣಗಳನ್ನು ಕಳಚಿಕೊಂಡು ನಗ್ನಳಾಗಿ ದಿಗಂಬರಳಾಗಿ ಹಾಡುತ್ತ ಭಾವ ದಿಗಂಬರಳಾಗಿದ್ದಾಳೆ ಈ ಮಹಾಯೋಗಿನಿ. ಅವಳೇ ಲಲ್ಲೇಶ್ವರಿ. ಅವಳು ಹೇಳುವಂಥ ಆತ್ಮಸ್ಥೈರ್ಯ ಒಂದು ಕ್ಷಣ ರೋಮಾಂಚನಗೊಳಿಸ್ತದೆ. ಏನಾದರೂ ಬರಲಿ ಕಿವಿಗಳು ಕೇಳುವುದಿಲ್ಲ, ಕಣ್ಣುಗಳು ಕಾಣುವುದಿಲ್ಲ. ಈ ಲೋಕದ ಡಂಬಾಚಾರಕ್ಕೆ ಹೀಗೆ ಉತ್ತರ ಕೊಡ್ತಾಳೆ. ಅಂದು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತಾಯಿ ಒಂಟಿಯಾಗಿ ಮನೆಯನ್ನು ಬಿಟ್ಟು ಹೊರಟಂತೆ 14ನೇ ಶತಮಾನದ ಮಧ್ಯಕಾಲದಲ್ಲಿ ಅಂತಹದೇ ಭಾವವೆತ್ತ ಮಹಾಭಾವದಿಂದ ಈ ದೇಶಕ್ಕೆ ಬೆಳಕನ್ನು ಕೊಟ್ಟಂಥವಳು ಅವಳೇ ಈ ಲಲ್ಲ. ಮಹಿಳಾ ಲೋಕದೊಳಗೆ ಅಕ್ಕ ಮಹಾದೇವಿಯ ನಂತರ ಮತ್ತೊಮ್ಮೆ ಬೆರಗು ಮೂಡಿಸಿದ ಒಂದು ಭಾವ ಭಿತ್ತಿ ಯಾರು ಅಂದರೆ ಲಲ್ಲ. ಹಾಗಾದರೆ ಯಾರು ಈ ಲಲ್ಲ? ಯಾರಿವಳು ಈ ಹೆಣ್ಣು ಕುಲದ ಸಿಂಹಿಣಿ ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳುವುದು ಬಹಳ ಅವಶ್ಯ. ಅಕ್ಕ ಮಹಾದೇವಿಯ ನಂತರ ನಾವು ದಿಗಂಬರಳಾಗಿ ಮನುಕುಲದ ಉದ್ಧಾರಕ್ಕೆ ಈ ಮರ್ತ್ಯಮಂಡಲದಲ್ಲಿ ಧರಣಿಗೆ ಅವತಾರವೆತ್ತಿ ಬಂದಂಥ ಒಬ್ಬ ಮಹಾಶಿರೋಮಣಿ ಸಾಧ್ವಿ ಅವಳೇ ಕಾಶ್ಮೀರದ ಶ್ರೀ ಲಲ್ಲೇಶ್ವರಿ ತಾಯಿ. ಅವರ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳಿಕೊಳ್ಳೋಣ, ತಿಳಿದುಕೊಳ್ಳೋಣ. ಅವರ ಚರಿತ್ರೆಯನ್ನು ನಾವೆಲ್ಲ ಪಠನ ಮಾಡೋಣ ಪುಣ್ಯಾತ್ಮರೇ. ನಾವು ಈ ಭೂಲೋಕದ ಸ್ವರ್ಗ ಅಂತಂದ್ರೆ ಅದು ಕಾಶ್ಮೀರ ನೆನಪಾಗ್ತದೆ. ನಿಸರ್ಗರಮ್ಯ ಪರಿಸರದ ಪಾರಿಜಾತ ಅದು. ಶೇಬು ಹಣ್ಣುಗಳ ಸಿಂಗಾರಿ. ಯಾರೀ ವಿಶೇಷತೆಗಳ ವಯ್ಯಾರಿ? ಹೌದು, ಇವಳು ಭಾರತ ಮಾತೆಯ ಅಡಿಯನ್ನು ಬೆಳಗಿದವಳು. ಕಾಶ್ಮೀರ ಸಿರಿ, ಬಹುತ್ವಗಳ ಬೀಡು ಈ ಕಾಶ್ಮೀರ ನಾಡು. ಇಲ್ಲಿ ಶೈವರಾಗಲಿ ವೈಷ್ಣವರಾಗಲಿ ಸೂಫಿಗಳು ಬೇರೆ ಬೇರೆ ಧರ್ಮದವರು ಇಲ್ಲೆಲ್ಲ ನೆಲೆ ನಿಂತು ತಪಸ್ಸನ್ನು ಆಚರಿಸಿರ್ತಕ್ಕಂಥವರು. ಇಲ್ಲಿ ನೂರಾರು ಸಂಸ್ಕೃತ ಗ್ರಂಥಗಳು ಸಾಕಾರ ಪಡೆದಂಥ ಸ್ಥಳ ಇದು. ಶೈವರ ದರ್ಶನ, ಸೂಫಿ ಪಂಥ 14ನೇ ಶತಮಾನದೊಳಗೆ ಬಹಳ ಉತ್ತುಂಗಕ್ಕೇರಿದಿರುವಂಥದ್ದು. ಶಾರದಾ ಲಿಪಿ ಕಾಶ್ಮೀರಿ ಭಾಷೆಯ ಒಂದು ಭಾಗ. ಇಂಥ ಒಂದು ಅಪರೂಪದ ಪರಿಸರದೊಳಗೆ 14ನೇ ಶತಮಾನದಲ್ಲಿ ಕಾಶ್ಮೀರ ಶೈವ ಬ್ರಾಹ್ಮಣರ ಒಂದು ಮನೆತನದಲ್ಲಿ ಕಾಶ್ಮೀರದ ಶೇಂಪಾರ್ ಗ್ರಾಮದೊಳಗೆ 1335ರಲ್ಲಿ ಜನಿಸಿದವಳೇ ಈ ಲಲ್ಲಾ ತಾಯಿ. ಬಾಲ್ಯದಲ್ಲೇ ಚುರುಕು ಬುದ್ಧಿ, ತೀಕ್ಷ್ಣಮತಿಯ ಲಲ್ಲಾ ತಂದೆ ತಾಯಿಗಳ ಒಂದು ಒಲವಿನ ಪುತ್ರಿಯಾಗಿದ್ದಳು. ಬೆಳೆಯುತ್ತಲೇ ಅವರು ಆ ತಾಯಿ ಸಂಸ್ಕೃತ ಬೇರೆ ಬೇರೆ ಪಾಠಗಳನ್ನು ತನ್ನ ತಂದೆ ತಾಯಿಯಿಂದ ಕಲ್ತಿದ್ದಳು. 12ನೇ ವಯಸ್ಸಿಗೆ ಬಂದ ತಕ್ಷಣ
ಅವರ ತಂದೆ ತಾಯಿಗಳು ಈ ಲಲ್ಲಾಳನ್ನು ಮದುವೆ ಮಾಡಿಕೊಡ್ತಾರೆ. ಗಂಡ ನಿಕಾಭದ್ರ. ಅವನು ಪಕ್ಕದ ಪದ್ಮಪುರ ಊರಿನವನು. ಮಲತಾಯಿಯ ಮಡಿಲಿನೊಳಗೆ ಬೆಳೆದವನು ಅವನು ನಿಕಾಭದ್ರ. ಮನೆಯ ತುಂಬ ತಾಯಿಯದೇ ಸಾಮ್ರಾಜ್ಯ. ಲಲ್ಲಾ ಅತ್ತೆ ಮನೆಯ ಸೊಸೆಯಾಗಿ ಸೇವೆಗೆ ಸಮರ್ಪಿತಳಾಗ್ತಾಳೆ. ಇವಳ ಜಾಣ್ಮೆ, ಇವಳ ಪರಿಶ್ರಮ ಕಂಡು ಮಾವ ಸಂತೋಷ ಪಡ್ತಾ ಇದ್ದ. ಆದರೆ ಅತ್ತೆ ಮಾತ್ರ ಮನದೊಳಗೆ ದ್ವೇಷವನ್ನು ಸಾಧಿಸ್ತಾ ಇದ್ರು. ಮತ್ಸರದ ಹೊಗೆ ಮನೆಯನ್ನ ತುಂಬಿತ್ತು. ಮುಗ್ಧ ಮನದ ಲಲ್ಲಾ ಕಂಡ ಕನಸು ದಿನದಿಂದ ದಿನಕ್ಕೆ ನುಚ್ಚು ನೂರಾಗತೊಡಗಿದವು. ಯಾಕೆಂದ್ರೆ ಅತ್ತೆಯ ಕಾಟ. ಸತತ 12 ವರ್ಷಗಳ ಕಾಲ ಅತ್ತೆ ಈ ಲಲ್ಲಾಳನ್ನ ಕಾಡಿ ಕಾಡಿ ಘಾಸಿಗೊಳಿಸಿರ್ತಾಳೆ. ಆಮೇಲೆ ತನ್ನಷ್ಟಕ್ಕೆ ತಾನೇ ಲಲ್ಲಾಳ ಒಂದು ಭಾವನೆಯಲ್ಲಿ ಆಧ್ಯಾತ್ಮದ ಕಡೆ ಅವಳ ಭಾವ ವಾಲ್ತೊಡಗ್ತದೆ. ಭಗವಂತ ಮಾಡಿರುವಂಥ ಒಂದು ಅಪರೂಪದ ಗಡಿಗೆ ಈ ಶರೀರ. ಇದಕ್ಕೆ ಹಲವು ಕಷ್ಟಗಳ ಬಡಿಗೆ ಏಟು ಬಿದ್ದಾಗಲೇ ಶರೀರ ಯೋಗ ಕಾಯವಾಗ್ತದೆ. ಈ ತತ್ವ ಲಲ್ಲಾಳಗೆ ಬಹಳ ಅರ್ಥಪೂರ್ಣವಾಗಿ ತಿಳಿದಿತ್ತು. ಗಟ್ಟಿಯಾದ ಶರೀರ ಕಷ್ಟಗಳ ಬಡಿಗೆ ಏಟಿಗೆ ತಡ್ಕೊಳ್ಬಹುದು, ಆದರೆ ಮಣ್ಣಿನ ಪಾತ್ರೆ ಹೇಗೆ ತಡೆದಿತ್ತು ಹೇಳಿ? ಒಂದ್ಸಾರಿ ಏನಾಗ್ತದೆ ಅಂತಂದ್ರೆ, ನೀರು ತರಲಿಕ್ಕೆ ಲಲ್ಲಾ ಮಣ್ಣಿನ ಗಡಿಗೆಯನ್ನು ತಗೊಂಡು ಹೋಗ್ತಾಳೆ. ಪ್ರತಿದಿನ ನೀರು ತರುವಾಗ ಒಂದು ವ್ರತ ಪಾಲಿಸ್ತಾ ಇದ್ಲು. ನದಿಯಿಂದ ನೀರು ತುಂಬಿಕೊಂಡು ಬರೋದು, ನೇರವಾಗಿ ಮನೆಗೆ ಬರದೆ ಆ ಊರೊಳಗಿರುವಂಥ ಕೇಶವ ಮಂದಿರಕ್ಕೆ ಹೋಗಿ ಆ ಕೇಶವ ದೇವನಿಗೆ ಒಂದಿಷ್ಟು ಹನಿ ನೀರನ್ನು ಅರ್ಪಿಸಿ ಒಂದಿಷ್ಟು ಕೆಲವು ಹೊತ್ತು ಧ್ಯಾನ ಮಾಡಿ ತಪಸ್ಸು ಮಾಡಿ ಆಮೇಲೆ ನಂತರ ಮನೆಗೆ ಹಿಂತಿರುಗ್ತಾ ಇದ್ಳು. ಇದೊಂದು ಲಲ್ಲಾಳ ಒಂದು ದಿನನಿತ್ಯದ ವ್ರತಾಚರಣೆ. ಒಮ್ಮೊಮ್ಮೆ ಸ್ವಲ್ಪ ತಡನೂ ಆಗ್ತಾ ಇತ್ತು. ಅತ್ತೆ ಮೊದಲಿನಿಂದಲೂ ಇವಳನ್ನ ಸಂಶಯದ ದೃಷ್ಟಿಯಿಂದಲೇ ನೋಡ್ತಾ ಇದ್ರು. ಲಲ್ಲಾಳನ್ನ ಒಂದು ಸಂಶಯದ ದೃಷ್ಟಿಯಿಂದ ಅತ್ತೆ ನೋಡ್ತಾ ಇದ್ಳು. ನೀರಿಗಾಗಿ ನದಿಗೆ ಹೋದವಳು ತಡಮಾಡಿ ಬರುವ ಹಿಂದೆ ಏನೋ ಒಂದು ರಹಸ್ಯ ಅದ ಅಂಥೇಳಿ ತನ್ನ ಮಗನಿಗೆ ತಲೆ ತುಂಬುತ್ತಾಳೆ ಅತ್ತೆ. ಮಗ ಇದನ್ನು ಕೇಳಿ ಹಿಂಬಾಲಿಸಿ ಲಲ್ಲಾಳ ಧ್ಯಾನ, ಮೌನ, ಈ ಭಾವವನ್ನು ಕಂಡು ಮೂಕ ವಿಸ್ಮಿತನಾಗ್ತಾನೆ. ಮನೆಗೆ ಬರುವ ಹೊತ್ತಿಗೆ ಅತ್ತೆ ಕೈಯಲ್ಲೊಂದು ದೊಡ್ಡದಾದ ಬಡಿಗೆ ಹಿಡ್ಕೊಂಡು ಕೂತಿರ್ತಾ ಇದ್ಳು. ಈ ಲಲ್ಲಾಳು ಬರುವುದನ್ನು ಕಾಯ್ತಾ ಇರ್ತಿದ್ಳು. ಮನೆಗೆ ಬರುತ್ತಲೇ ಅತ್ತೆ ಆ ಬಡಿಗೆಯಿಂದ ಗಡಿಗೆಗೆ ಹೊಡಿತಾಳೆ. ಗಡಿಗೆಯೇನೋ ಒಡೀತು, ಆದರೆ ನೀರು ಮಾತ್ರ ಕೆಳಗೆ ಸೋರ್ಲೇ ಇಲ್ಲ. ಅವ್ಯಕ್ತ ಪಾತ್ರೆಯೊಳಗೆ ಸೇಕರವಾಗಿದ್ದುವು ಆ ನೀರು. ಆಗ ಇದನ್ನು ನೋಡಿ ಕಣ್ಣಾರೆ ಕಂಡು ಗಾಬರಿ ಆಗ್ತಾಳೆ ಅತ್ತೆ. ಮನದೊಳಗೆ ಶರಣಾಗ್ತಾಳೆ. ಅಂದು ಲಲ್ಲೇಶ್ವರಿ ನೀರು ನಿಲ್ಲಿಸಿದಂಥ ಸ್ಥಳ ಅದು ಲಲ್ಲಾ ಕೊಳ ಆಗ್ತದೆ. ಊರಿನ ಜನ ನೆರೆದು ನಿಂತು ನೋಡ್ತಾರೆ. ಇಂದಿಗೂ ಆ ಲಲ್ಲಾ ಕೊಳ ನೋಡಲು ಸಹಿತ ಎಲ್ಲರಿಗೂ ಸಿಗ್ತದೆ. ಈ ಕೊಳ ತುಂಬಿ ತುಳುಕ್ತಾ ಇದೆ. ಲಲ್ಲಾಳ ಅಧ್ಯಾತ್ಮ ಶಕ್ತಿಗೆ ಗಂಗಾ ಮಾತೆಯೇ ಮನೆ ಮುಂದೆ ಬಂದು ನೆಲೆಸ್ತಾಳೆ. ಅಂದಿನಿಂದ ಲಲ್ಲಾ ಕೇವಲ ಒಂದು ಮನೆಯ ಸೊಸೆಯಾಗಿ ಉಳಿಯದೆ ದೈವೀ ಶಕ್ತಿಯಾಗಿ ಬೆಳಗತೊಡಗ್ತಾಳೆ. ಅಕ್ಕ ಮಹಾದೇವಿ ಹುಟ್ಟಿದೆ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರುಣದಲ್ಲಿ ಅಂಥೇಳಿ ಹಾಡಿಕೊಂಡಿದ್ದರೆ ಲಲ್ಲಾ ತನಗೆ ಶಕ್ತಿ ಭಕ್ತಿಯನ್ನು ತುಂಬಿ ಶ್ರೀಗುರು ಸಿದ್ಧ ಶ್ರೀಕಂಠ ಗುರುಗಳ ಸಾನ್ನಿಧ್ಯದಲ್ಲಿ ಆತ್ಮದ ಅನುಸಂಧಾನ ಮಾಡ್ತಾಳೆ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾಳೆ.
ಧ್ಯಾನ, ಮೌನ, ನಿಧಿಧ್ಯಾಸಗಳು ಮನವನ್ನು ತುಂಬುತ್ತವೆ. ಲಲ್ಲಾ ಭಾವದ ತುಂಬೆಲ್ಲ ಈಶ್ವರ ಭಾವ ಬೆಳಕು ಚೆಲ್ತದೆ. ಮನೆಯಲ್ಲಿ ಅತ್ತೆ ಗಂಡ ಮಾತ್ರ ಕಾಡುತ್ತಲೇ ಇದ್ರು. ಅವರು ಮಾತ್ರ ತಮ್ಮ ದೈನಂದಿನ ಕಾಡಾಟದ ವೃತ್ತಿ ಇತ್ತಲ್ಲ, ಅದನ್ನು ಒಂದಿಷ್ಟು ಬಿಟ್ಟಿರಲಿಲ್ಲ. ದಿನ ಕಳೆದಂತೆ ಸಂಸಾರ ಬೇಡವಾಗ್ತದೆ. ಮನೆಯಿಂದ ಮುಕ್ತಳಾಗ್ತಾಳೆ, ಬಟ್ಟೆಗಳನ್ನು ತ್ಯಜಿಸ್ತಾಳೆ, ಈ ಲೌಕಿಕ ಹಂಗನ್ನ ಕಳಚಿಕೊಂಡು ಬಿಡ್ತಾಳೆ. ಲಲ್ಲೇಶ್ವರಿ ಆಗ್ತಾಳೆ. ದೇಹ ಬತ್ತಲೆಯಾಯಿತು, ಮನ ಶೂನ್ಯಾಕಾರವಾಯಿತು. ಎಲ್ಲವನ್ನ ತಿಳಿದ ಮೇಲೆ ಇನ್ನೇನು ಅಂತ ಭಾವಿಸಿದ್ದಂಥ ಲಲ್ಲೇಶ್ವರಿ ಅಕ್ಷರಶಃ ದಿಗಂಬರಳಾಗ್ತಾಳೆ. ನೋಡಿದ ಜನ ನಿಬ್ಬೆರಗಾಗ್ತಾರೆ, ಮನೆಯವರು ಆತಂಕಕ್ಕೊಳಗಾಗ್ತಾರೆ. ಯಾವ ಬಟ್ಟೆಯನ್ನು ಸೀರೆಯನ್ನು ಹಿಡಿದು ಬೆನ್ನು ಹತ್ತಿದ ಮಾವ ಬಟ್ಟೆಯನ್ನ ಸೀರೆಯನ್ನು ತಗೊಂಡು ಲಲ್ಲಾಳ ಬೆನ್ನು ಹತ್ತಿದ. ಅಮ್ಮ, ಬಟ್ಟೆ ಉಟ್ಟು ಚಂದದಿಂದ ನೀನು ಇರಬೇಕವ್ವ ಮನೆಯೊಳಗ ಅಂತೇಳಿ ಹಂಬಲಿಸಿ ಲಲ್ಲಾಳ ಬೆನ್ನು ಹತ್ತಿದ. ಆಗ ಲಲ್ಲೇಶ್ವರಿ ಹೇಳ್ತಾಳೆ, ನನ್ನೆದುರಿಗೆ ಮನುಷ್ಯರು ಯಾರೂ ಕಾಣ್ತಾ ಇಲ್ಲ, ಎಲ್ಲರೂ ಕುರಿ ಹಂದಿ ಮೇಕೆಗಳಂತೆ ಕಾಣ್ತಾರೆ, ನನಗೇನು ಚಿಂತೆ ಇಲ್ಲ ಅಂತಾಳೆ. ನಗ್ನಾವಸ್ಥೆಯಲ್ಲಿದ್ದಂಥ ಲಲ್ಲೇಶ್ವರಿಗೆ ಜ್ಞಾನಿಯೊಬ್ಬರು ಕೇಳಿದರಂತ, ಲಲ್ಲಾ, ನೀನು ಯಾವಾಗಲೂ ನಗ್ನಳಾಗಿ ಓಡುತ್ತಿರುವೆಯಲ್ಲ, ನಿನಗೊಂದಿಷ್ಟು ನಾಚಿಕೆಯಾಗಲಿ ಭಯವಾಗಲಿ ಆಗುವುದಿಲ್ಲೇನು ಅಂತ ಕೇಳಿದರಂತ. ಆಗ ಲಲ್ಲಾ ಹೇಳ್ತಾಳೆ, ನಿಮ್ಮಲ್ಲಿ ಇಲ್ಲಿ ಯಾರಾದರೂ ಪುರುಷರಿದ್ದೀರಾ? ನಾನೇಕೆ ನಾಚಿಕೆ ಪಟ್ಕೊಳ್ಳಿ? ನೀವು ಬರೀ ಬೊಂಬೆಗಳು ಮಾತ್ರ. ಪುರುಷನೆಂದ್ರೆ ಯಾರು? ಆ ಭಗವಂತನೊಬ್ಬನೇ ಪುರುಷ ಶಕ್ತಿ, ಆತನೊಬ್ಬನೇ ಅಂತಂದಳು. ಅಂದ್ರೆ ಇಷ್ಟು ವೈರಾಗ್ಯದ ಭಾವ, ಭಕ್ತಿಯ ಭಾವ, ಒಂದು ಭಗವಂತನಲ್ಲಿರುವ ಸಮರ್ಪಣ ಭಾವ ಲಲ್ಲಾಳಲ್ಲಿ ತುಂಬಿ ತುಳುಕ್ತದೆ. 14ನೇ ಶತಮಾನದ ಕಾಶ್ಮೀರದಲ್ಲಿ ಸೂಫಿಗಳ ಪ್ರಭಾವ ಮತ್ತು ಪ್ರಚಾರ ಬಹಳ ಬೆಳೆದಿತ್ತು. ತಾವು ನಲ್ಲ ಈಶ್ವರನಲ್ಲೇ ಎಂದು ಭಾವಿಸಿದ ಪರಮ ಪ್ರೇಮ ಅವ್ರದ್ದು. ಇದು ಲಲ್ಲೇಶ್ವರಿಯ ಮೇಲೆ ಅಪಾರ ಪರಿಣಾಮ ಬೀರ್ತದೆ. ತಾನೂ ಕೂಡ ಅವರೊಂದಿಗೆ ಸೇರಿ ಅನುಭಾವಿ ಕವಿಗಳಾಗಿರ್ತಕ್ಕಂಥ ಶೇಖ್ ನೂರುದ್ದೀನ, ಮೀರ್ ಸೈಯದ್ ಅಲಿಸಾ, ನಂದ ಋಷಿ ಅವರೆಲ್ಲರ ಜೊತೆ ಸೇರಿಕೊಂಡು ಅನುಭವವನ್ನು ಹಂಚಿಕೊಳ್ತಾಳೆ ಲಲ್ಲ. ಅವರಿಂದ ಪ್ರಭಾವಿತಳಾಗ್ತಾಳೆ. ದಿನ ಬೆಳೆದಂತೆ ಒಂಟಿಯಾಗಿ ಹಾಡತೊಡಗುತ್ತಾಳೆ, ಕುಣಿತಾಳೆ. ಸಾಗರದಿಂದಲೇ ಹುಟ್ಟುವುದು ಮುತ್ತು ಅನ್ನುವಂಥ ಭಾವ. ಸಾವು ಹುಟ್ಟುಗಳೆರಡು ನನಗೆ ಅಭಿನ್ನ, ಸಾವು ಹುಟ್ಟುಗಳೆರಡು ನನಗೆ ಅಭಿನ್ನ, ನಾನು ಯಾರಿಗಾದರೂ ಅಳುವುದಿಲ್ಲ, ಯಾರು ನನಗಾಗಿ ಅಳುಬೇಕಾಗಿಲ್ಲ, ಅಳುವುದೂ ಇಲ್ಲ. ಲಲ್ಲೇಶ್ವರಿಯ ಸಿದ್ಧಿಯ ನೆಲೆಯನ್ನ ನಾವಿಲ್ಲಿ ಗುರ್ತಿಸಿಕೊಳ್ಬಹುದು. ಲಲಹಂ, ನಾನು ಲಲ್ ಎಂದು ಕೂಗುತ್ತಾ ಶಿವನೊಳಗೆ ಒಂದು ತಾಧ್ಯಾತ್ಮ ಭಾವದಿಂದ ಬೀಗ್ತಾಳೆ. ಅಂದರೆ ಅದು ಅಹಮ್ಮಿನ ಅವತಾರವಲ್ಲ, ಅಂತರಂಗದ ಆತ್ಮಶೋಧ ಆಗಿತ್ತು. ದೇವರ ಜ್ಞಾನಕ್ಕಿಂತ ಇನ್ಯಾವ ಬೆಳಕು ಸರಿ ಹೊಂದಲು ಸಾಧ್ಯವಿಲ್ಲ. ದೇವರ ಬೆಳಕಿಗಿಂತ ಮತ್ತೊಂದು ಬೆಳಕಿಲ್ಲ. ದೇವರ ಪ್ರೀತಿಗಿಂತ ಮತ್ಯಾವ ತೀರ್ಥಯಾತ್ರೆ ಇಲ್ಲ ಅನ್ನುವಂಥ ಭಾವ ಬೆಳೆಸ್ಕೊಂಡ್ಳು. ದೇವರಿಗಿಂತ ಆಪ್ತ ಬಂಧುವಿಲ್ಲ, ದೇವರಿಗಿಂತ ಹೆಚ್ಚಿನ ಸೌಖ್ಯವಿಲ್ಲ. ಈ ಮೂಢನಂಬಿಕೆ, ಕಂದಾಚಾರ, ವೇಷಡಂಬಕತೆಯನ್ನು ನೇರವಾಗಿ ಖಂಡಿಸ್ತಾ ಇದ್ಳು ಧೀರ ಮಹಿಳೆ ಲಲ್ಲೇಶ್ವರಿ. ದೇವರ ಪೂಜೆಗೆ ಗುರು ಕರೆದಾಗ ವಿಗ್ರಹವೂ ಕಲ್ಲು, ದೇವಾಲಯವೂ ಕಲ್ಲು, ಮೇಲಿನಿಂದ ಕೆಳಗಿನವರೆಗೆ ಎಲ್ಲವೂ ಕಲ್ಲು ಅಂತಿದ್ದಳು. ಲಲ್ಲೇಶ್ವರಿ ಮಾತುಗಳು, ಅವಳ ವಾಣಿ ಜನಜನಿತವಾಗಿ ಬಿಟ್ಟು
ಎಲ್ಲ ಹಂಗುಗಳನ್ನು ತೊರೆದು ಕೊನೆಗೆ ನಿಜೈಕ ಪದವಿಯನ್ನು ಪಡ್ಕೊಳ್ತಾಳೆ ಲಲ್ಲೇಶ್ವರಿ. ಈ ಭಾರತೀಯ ಸಂತಳಾಗಿ ಇಡೀ ವಿಶ್ವವನ್ನೇ ಬೆಳಗ್ತಾಳೆ ಈ ಲಲ್ಲೇಶ್ವರಿ. ಅಂಥ ಅಪರೂಪದ ಮಹಾಶಿವಶರಣೆ ಲಲ್ಲೇಶ್ವರಿ ತಾಯಿಯ ಚರಿತ್ರೆಯನ್ನು ತಾವೆಲ್ಲ ಕೇಳಿ ಬೇರೆಯವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಆ ಮಹಾತಾಯಿಯ ಪರಿಚಯ ಇಡೀ ನಾಡಿನ ತುಂಬೆಲ್ಲ, ದೇಶದ ತುಂಬೆಲ್ಲ ಹಬ್ಬಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತ ಮಾಡ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ.